ಇವತ್ತು ನಾನಿರೋದು ಕಂದಗಲ್ನಲ್ಲಿ, ನಮ್ಮೂರಿನಲ್ಲಿ, ನನ್ನ ಹೆಮ್ಮೆಯ ಊರಿನಲ್ಲಿ. ಈ ಊರಿನಲ್ಲಿ ನಿಮಗೆ ನೋಡೋಕ್ಕೆ ಒಂದು 3-4 ಹಳೆಯ ಜಾಗಗಳಿದಾವೆ, ಒಂದು ಸ್ವಲ್ಪ ಇತಿಹಾಸ ಇರುವಂಥವು. ಆ ಜಾಗಗಳನ್ನ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಹಿಡನ್ ಜಾಗ ಇದೆ, ಒಂದು ರಹಸ್ಯವಾದಂಥ ಗವಿ ಇರುವಂತಹ ಜಾಗ. ತುಂಬ ಜನ ಹೇಳ್ತಾರೆ ಈ ಗವಿ ತುಂಬ ದೂರ ಹೋಗುತ್ತೆ, ತುಂಬ ದೂರ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದಲ್ಲ, ಇಲ್ಲೂ ನೋಡ್ತಿದ್ರೆ ಇದಲ್ಲ, ಮತ್ತೊಂದು ಹಳೆಯ ಬಾವಿ ಇದೆ, ಆ ಬಾವಿಯನ್ನು ತೋರಿಸ್ತೀನಿ. ನಮ್ಮೂರಲ್ಲಿ ಒಂದು ಕುದುರೆ ಬಾವಿ ಅಂತ ಒಂದು ಬಾವಿ ಇದೆ. ಸೊ ಆ ಒಂದು ಕುದುರೆ ಬಾವಿ ಅಂತ ಹೆಸರು ಬರೋಕ್ಕೆ ಅದಕ್ಕೆ ಹಿಂದೆ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ನಮ್ಮೂರಿನ ಹಿರಿಯರ ಬಾಯಲ್ಲಿ ಕೇಳೋಣ. ನಮ್ಮೂರಿನ ಅದೆಷ್ಟೋ ಜನರಿಗೆ ಈ ಒಂದು ಜಾಗ ಗೊತ್ತಿರ್ಲಿಕ್ಕಿಲ್ಲ, ಯಾರು ಕೂಡ ಹೊರಗಡೆ ಹೋಗುವಂತ ಪ್ರಯತ್ನ ಮಾಡಿರ್ಲಿಕ್ಕಿಲ್ಲ. ಅಂತಹ ಜಾಗಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಬಂದ್ರಿ ಬರ್ರಿ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಾನು ನನ್ನ ಮನೆಯನ್ನ ರೀಚ್ ಆಗಿದ್ದೆ ಹಿಚ್ ಹೈಕಿಂಗ್ ಮಾಡಿಕೊಂಡು. ಇವತ್ತು ನಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಮ್ಮೂರು ಕಂದಗಲ್ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಬನ್ನಿ ಇವತ್ತು ನಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ಇದ್ದಾರೆ ಮೇಘು ಅಂತ ಹೇಳಿ. ಇವನು ತುಂಬಾ ಚೈಲ್ಡ್ಹುಡ್ ಫ್ರೆಂಡು, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸ್ನೇಹಿತ. ನಾವು ಚಿಕ್ಕವರಿದ್ದಾಗ ಗೋಲಿ ಗಿಲಿ ಆಡ್ತಾ ಎಲ್ಲ ಬೆಳೆದವ್ರು ನಾವು. ನನಗಿಂತ ಜೂನಿಯರ್ಸ್ ಅವರು, ಆದ್ರೆ ನನ್ನ ಸ್ನೇಹಿತರೆ. ಹುಸೇನ್ ಅಂತ ಹೆಸರು, ಆದ್ರೆ ಬುಡ್ಡ ಅಂತ ಕರಿತಿದ್ವಿ. ಇವರೊಬ್ಬ ತಮ್ಮ ಇದ್ದಾನೆ, ಅವನು ಸಣ್ಣ ಬುಡ್ಡ, ಇವನು ದೊಡ್ಡ ಬುಡ್ಡ ಅಂತ ಕರಿತಿದ್ವಿ. ಹುಸೇನ್ ಮತ್ತೆ ಅವನ ಹೆಸರು ಕಾಶಿಮ್. ಇವನ ಹೆಸರು ಹುಸೇನ್, ಅವನ ಹೆಸರು ಕಾಸಿಮ್ ಅಂತ ಹೇಳಿ. ಬನ್ನಿ ಹೊರಡೋಣ. ಬರ್ರಿ, ಏನಿಲ್ಲ ಬರ್ರಿ. ಈಗ ಇಲ್ಲಿ ಬಾಯಿ ಐತಲ್ಲ, ಯಾವ ಬಾಯಿ ಏನು ಕರೀತಾರೆ ಅದಕ್ಕೆ? ಕುದುರೆ ಬಾಯಿ. ಸೊ ಯಾವಾಗಿಂದ ಕುದುರೆ ಬಾಯಿ ಅಂತ ಕರೆಕ್ಟ್ ಶುರು ಮಾಡ್ಯಾರ? ಕಾಲಕ್ಕೂ ಐತ್ರಿ ಅದು. ಅಂದ್ರೆ ಎಷ್ಟು ಐತಿ? ಯಾವಾಗ ನಮಗೇನ ನೆನಪು ಬರಲ್ತನ ಐತಿ ಅದು. ನಮ್ಗೇನ ಕೌಟ್ನ ಬರಲ್ತನ ಏಕ ಐತಿ ಅದು. ಹೌದಾ? ಕುದುರೆ ಬಾಯಿ ಅಂತ ಕರಿತಾರ. ಕುದುರೆ ಬಾಯಿ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಕುದುರೆ ಬಾಯಿ ಏನೋ ಮೊದಲೇನೋ ಕುದುರೆ ಸತ್ತಿತ್ತವ್ರ ಬಿದ್ದು, ಅದಕ್ಕೆ ಕುದುರೆ ಬಾಯಿ ಅಂತಾನೆ ಕರಿತಾರೆ. ಕುದುರೆ ಬಿದ್ದು ಸತ್ತಿತ್ತ? ಯಾರು ಕುದುರೆ? ಯಾರೈತೆ ಒಟ್ಟು ಕುದುರೆ ಬಾಯಿ ಅಂತ ಕರಿತಾರ. ಕುದುರೆ ಸತ್ತಿತ್ತು ಕುದುರೆ ಬಾಯಿ ಅಂತ ಕರಿತಾರ ಅಂತ ಮೊದ್ಲು ಹಿರಿಯರು ಹೇಳ್ಕೊಂತ ಬಂದಾರ. ಅಂದ್ರೆ ಕುದುರೆ ಯಾವಾಗ ಬಿದ್ದು ಸತ್ತಿ ಅವಾಗಿಂದ ಕುದುರೆ ಬಾಯಿ ಅನ್ಕೊಂತ ಬಂದಾರ. ನಿಮ್ಮ ಹೆಸರು ರೀ? ಭೀಮಣ್ಣ. ಭೀಮಣ್ಣ, ಥ್ಯಾಂಕ್ಸ್ ರೀ. ಓಕೆ ಸ್ನೇಹಿತರೆ, ಈಗ ನಾವಿರೋದು ನಮ್ಮೂರಿನ ಕುದುರೆ ಬಾವಿ ಅಂತ ಹೇಳಿ ಕರೆಯುವಂತ ಒಂದು ಬಾವಿಯಲ್ಲಿ. ಈ ಕುದುರೆ ಬಾವಿನ ತೋರಿಸುವಂತ ಅವಶ್ಯಕತೆ ನನಗೆ ಇರಲಿಲ್ಲ. ಆದ್ರೆ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ ಒಂದು ಸಣ್ಣ ಕತೆ ಇದೆ. ಕುದುರೆ ಬಾವಿ ಅಂತ ಕರೀತಾರೆ. ಅಲ್ಲ, ಕುದುರೆ ಬಾವಿ ಅಂದ್ರೆ ಕುದುರೆ ಬಾವಿ ಕೆರಿ ಅನ್ನೋದು ಅಂದ್ರೆ ಕುದುರೆ ಬಾವಿ ಅಂತ ಕರೀತಾರೆ. ಎದಕ್ಕ ಕುದುರೆ ಬಾವಿ ಅಂತ ಕರೀತಾರೆ? ಇಲ್ಲೇ ಒಬ್ರು ಹಿರಿಯರ್ ಮಾಡಿದ್ದು ಅದ ಕುದುರೆ ಬಾಯಿ ಅಂತ. ಕುದುರೆ ಜಗ್ಗಿ ನೀರ್ ಕುಡಿಸ್ತಿದ್ರಿ ಇಲ್ಲೇ, ಅದ್ರ ಸಂಬಂಧ ಕುದುರೆ ಬಾಯಿ ಅಂತ. ಕುದುರೆ ನೀರ್ ಕುಡಿಸ್ತಿದ್ರ? ಇಲ್ಲೇ ನೀವು ನೋಡ್ತಿದ್ರ, ಇದು ಮಾನಪ್ಪನ ಮಠ ಅಂತ ಕರೀತಾರೆ. ಮೊದಲು ನಿಮ್ಗೆ ಒಳಗಡೆ ಇರುವಂತಹ ದೇವರ ದರ್ಶನ ಮಾಡಿಸ್ಬಿಡ್ತೀನಿ, ಬನ್ನಿ. ಓಕೆ, ಒಳಗಡೆ ಹೊರಟ್ರೆ ನಿಮ್ಗೆ ಈ ತರ ಇದೆ ನೋಡಿ. ನಾನು ಲಾಸ್ಟ್ ಟೈಮ್ ದೇವದುರ್ಗ ತಾಲೂಕಿನ ರಾಮದುರ್ಗದಲ್ಲಿ ಒಂದಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದಾಗ ಇದೇ ಶೇಪಿನ ಕಟ್ಟಡಗಳಿದ್ವು, ಕಾಣಿಸ್ತದೆ ಅಲ್ವಾ? ಸೊ ಇದು ನಮ್ಗೆ ಗೊತ್ತಾಗಿದ್ದು ನಿಜಾಮರ ಕಾಲದಲ್ಲಿ ಸ್ಥಾಪಿತವಾದಂತಹ ದೇವಾಲಯಗಳು ಅಂತ ಗೊತ್ತಾಗಿತ್ತು. ಅಂದ್ರೆ ರಾಮದುರ್ಗದಲ್ಲಿ ಎಕ್ಸ್ಪ್ಲೋರ್ ಮಾಡಿದಾಗ ಈ ಒಂದು ಶೇಪ್ ಇರುವಂತಹ ಕಟ್ಟಡಗಳು. ಮತ್ತೆ ಈ ಕಡೆ ನೋಡಿ, ಮತ್ತೆ ಈ ಕಡೆ ಕಾಣಿಸುತ್ತಲ್ವಾ? ಓಕೆ, ನೋಡಿ ಇಲ್ಲಿ ಹಾವು ಎಂತಲ್ಲಿ ಹೋಗಿ ಪರಿಬಿಟ್ಟಿದೆ ನೋಡಿ ಇಲ್ಲಿ. ಓ, ನನಗೂ ಹಾವುಗಳಿಗೂ ಬಹಳ ನಂಟಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಾಮಾನ್ಯವಾಗಿ ನಾನು ಟ್ರಾವೆಲ್ ಮಾಡುವಾಗ ಸುಮಾರು ಸತಿ ಹಾವಿನ ಪರಿ ಆಗಿರ್ಬೋದು, ಹಾವುಗಳನ್ನಾಗಿರ್ಬೋದು ಸುಮಾರು ನೋಡಿದ್ದೀನಿ. ಈಗಲೂ ಕೂಡ ನೋಡಿ ಇಲ್ಲಿ. ಈಗ ನಾನು ನಿಮ್ಗೆ ತೋರ್ಸಕ್ ಹೊರಟಿರೋದು ಮೊದಲು ಗರ್ಭಗುಡಿ. ಸ್ನೇಹಿತರೆ, ಇದಕ್ಕೆ ಮಾನಪ್ಪನ ಮಠ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನಿಮ್ಗೆ ಮೂಲದಲ್ಲಿ ಗೊತ್ತಿರಬಹುದು, ರಾಯಚೂರು ಜಿಲ್ಲೆ ತಿಂತಿಣಿ ಹತ್ರ ಒಂದು ಟೆಂಪಲ್ ಇದೆ, ಮೌನೇಶ್ವರ ಸ್ವಾಮಿ ಅವರದು. ತಿಂತಿಣಿ ಮೌನೇಶ್ವರ ಸ್ವಾಮಿ ಅಂತ ಹೇಳಿ. ಇವರು ಕೂಡ ತಿಂತಿಣಿ ಮೌನೇಶ್ವರರು. ಹಂಗಾಗಿ ಈ ಟೆಂಪಲ್ ಈ ತರ ಇರೋದು. ಇದಕ್ಕೊಂದು ಕಾರಣ ಇದೆ. ತಿಂತಿಣಿ ಮೌನೇಶ್ವರ ಸ್ವಾಮಿ ಅವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ, ಮುಸ್ಲಿಮಲ್ಲಿ ಅವರಿಗೆ ಮೌನುದ್ದೀನ್ ಅಂತ ಕರೀತಾರೆ, ಹಿಂದೂನಲ್ಲಿ ಅವರಿಗೆ ಮೌನೇಶ್ವರರು ಅಂತ ಕರೀತಾರೆ. ಅವರದ್ದೇ ಒಂದು ಇತಿಹಾಸ ಇದೆ. ನಾನು ತಿಂತಿಣಿಗೆ ಹೋದ್ರೆ ನಿಮ್ಗೆ ಡೆಫಿನೆಟ್ಲಿ ಅವರು ಗುಹಾ ಪ್ರವೇಶ ಮಾಡಿರುವಂತಹ ಒಂದು ಸ್ಥಳ ಇದೆ, ಅಂದ್ರೆ ಅವರು ಜೀವಂತ ಸಮಾಧಿ ಆಗಿರುವಂತಹ ಸ್ಥಳ ಇದೆ. ಆ ಸ್ಥಳವನ್ನ ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನಮ್ಮ ಊರಲ್ಲಿ ಅವರದ್ದು ಒಂದು ಟೆಂಪಲ್ ಇದೆ. ಬಹುಶಃ ಆ ಕಾಲಮಾನದಲ್ಲಿ ತಿಂತಿಣಿ ಮೌನೇಶ್ವರ ಸ್ವಾಮಿ ಅವರು ಈ ಕಡೆನೂ ಬಂದು ಹೋಗಿದ್ರು ಅನ್ಸುತ್ತೆ. ಹಂಗಾಗಿ ಒಂದು ಟೆಂಪಲ್ ಅನ್ನ ಮಾಡಿದ್ದಾರೆ. ಬಹುಶಃ
ಇಲ್ಲಿ ಅವರು ಧ್ಯಾನವನ್ನ ಮಾಡಿರಬಹುದು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ಒಂದು ರಹಸ್ಯವಾದಂತ ಗವಿ ಇದೆ. ಆ ಗವಿಯನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಯಾವ್ದು ಗುಡಿ ಅದು? ಮಾನಪ್ಪ ಮಠ. ಮಾನಪ್ಪ ಮಠ. ಯಾವಾಗಿಂದ ಅದ? ಭಾಳ ಸಿದ್ದು. ಅಂದ್ರ ನೀವ್ ಯಾವಾಗಿಂದ ನೋಡಕತ್ತೀರಿ? ನಾವು ಸಣ್ಣವ್ರಕಲ್ಲಿ ನೋಡಕತ್ತೀನಿ ಅಷ್ಟೇ ಐತೆ. ಅಂದ್ರ ಸಣ್ಣ ಆತಂದ್ರ ಯಾವಾಗಿಂದ? ಒಂದು 60-70 ವರ್ಷ ಮ್ಯಾಗ ಆಯ್ತು, 100 ವರ್ಷದ ಮ್ಯಾಗ ಐತಿ. ಹೌದಾ? ನಿಮ್ಗ ನಿಮ್ ಅಜ್ಜನವ್ರೆಲ್ಲ ಹೇಳಿದ್ರ ಭಾಳ ಹಳೇದ ಅಂತ ಹೇಳ್ಯಾರ? ಹಳೇದು ಅಂತ ಹೇಳ. ಯಾವ್ದು? ಮಾನಪ್ಪನ ಮಠ. ಮಾನಪ್ಪ ಮಠ ಅಂದ್ರ ದೇವ್ರನ? ದೇವ್ರು ಮಾನಪ್ಪಯ್ಯ ಅಂತೇಳಿ ತಿಂತೀನಿ ಮಾನಪ್ಪಯ್ಯ. ಹಾ, ಅದ್ ತಿಂತೀನಿ ಮೌನೇಶ್ವರ ಅಲ್ಲ ಮತ್ತೆ? ಸಿರಾಜ್ ಮಾನಪ್ಪಯ್ಯ. ಹಾ 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 ಬಡಿಗೇರ್ ದೇವ್ರ? ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ? ತಾತ ಹೇಳಿದ್ರು ಇದು ವಿಶ್ವಕರ್ಮ ಅಂತ ಅಂತೀವಲ್ವಾ ನಾವು, ಬಡಿಗೇರು ಆ ಬಡಿಗೆತನವನ್ನ ಕೆಲಸ ಮಾಡ್ತಾರಲ್ಲ, ಸೊ ಅವರ ಒಂದು ಆ ಸಮುದಾಯಕ್ಕೆ ಸೇರಿದ ದೇವ್ರು ಅಂತ ಹೇಳ್ತಾರೆ. ಆದ್ರೆ ದೇವ್ರೆಲ್ರಿಗೂ ದೇವ್ರಲ್ವಾ? ಜಾಸ್ತಿ ಕಾಯಿಸೋಬೇಡ, ಇಲ್ಲೊಂದು ಗವಿ ಇದೆ. ಸೊ ಈ ಗವಿಯನ್ನ ತೋರಿಸ್ತೇನೆ. ಇದು ಗವಿ ಐತಲ್ಲ, ಎಲ್ಲಿ ಹೋಗ್ತದ? ಏನೈತಪ್ಪ ಅಂದ್ಯಪ್ಪ? ಗವಿ ಇದು ಅಲ್ಲಿ ಆಕಳಮ್ಮ ಗುಡ್ಡಕ್ಕೆ ಐತೆ ಅಂತಪ್ಪ. ಆಕಳಮ್ಮ ಗುಡ್ಡಕ್ಕ? ಯಾರು ಹೇಳಿದ್ರು? ಯಾರು ಹೇಳ್ಯಾರ? ಹಂಗ ಹಿರಿಯರು ಹೇಳಂತ ಕೇಳದ. ಹಿರಿಯರ? ನಿಮ್ ಹಿರಿಯರು ಹೇಳಿದ್ದ? ವಗೈರಾ ಏನಮ್ಮ, ಇಷ್ಟು ವರ್ಷ ಆದ್ರೂ ನನಗೆ ಈ ವಿಷಯನೇ ಹೇಳಿಲ್ವಲ್ಲ, ಯಾಕೆ ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ? ನೀವ್ ಯಾವತ್ತಾರ ಹೋಗಿರೇನಲ್ಲಿ? ಏನಕ್ಕೆ ಹೋಗವ್ರೆ? ಅಲ್ಲಿ ಮಾನಪ್ಪಯ್ಯ ಅವರು ಇರೋದು. ಇಲ್ಲಿ ಕೆಳಗಡೆ ಗವಿ ಇದೆ, ನೋಡ್ಬೋದು ನೀವು. ಗರ್ಭಗುಡಿಯಿಂದ ಸ್ಟ್ರೇಟ್ ಕೆಳಗಡೆ ಇಲ್ಲೊಂದು ಕೆಳಗಡೆ ದಾರಿ ಇದೆ ನೋಡಿ. ಬನ್ನಿ ಒಳಗಡೆ ಹೋಗುವ. ಓ ಮೈ ಗಾಡ್, ವ್ಯವಸ್ಥಿತವಾದಂತಹ ಮೆಟ್ಟಿಲುಗಳಿದಾವೆ ಇಳಿಯೋಕೆ. ಒಳಗಡೆ ಹೊರಟ್ರೆ ಈ ತರ ಇದೆ ನೋಡಿ. ಓಕೆ ಓಕೆ ಓಕೆ, ಸಿಮೆಂಟ್ ವರ್ಕ್ ಮಾಡ್ಕೊಂಡಿದ್ದಾರೆ, ಮೇ ಬಿ ಇತ್ತೀಚೆಗೆ ಮಾಡ್ಕೊಂಡಿರೋದು ಅನ್ಸುತ್ತೆ. ಇದೆಲ್ಲ ಪೂರ್ತಿ ಆವಾಗಿನ ಕಟ್ಟಡಗಳೇ, ಆವಾಗ ತುಂಬಾ ವರ್ಷಗಳ ಹಿಂದೆ ಕಟ್ಟಿರೋದು. ಸೊ ಇಲ್ಲಿ ಮೆಟ್ಟಿಲುಗಳು ನೋಡ್ಬೋದು, ಅಲ್ಲಿಂದ ಇಲ್ಲಿ ಮೆಟ್ಟಿಲುಗಳಿದೆ. ಮತ್ತೆ ಇಲ್ಲೊಂದು ಎಂಟ್ರಿ ಇದೆ. ಇಲ್ಲಿಂದ ಮುಂದ್ಗಡೆ ಹೋದ್ರೆ ಓಕೆ ಓಕೆ. ಓ ದ್ಯಾವುಡ ಸ್ನೇಹಿತರೆ, ಇಟ್ಸ್ ಅನ್ಬಿಲಿಯಬಲ್. ನಿಜ ಹೇಳ್ತೀನಿ, ಒಳಗಡೆನೂ ಕೂಡ ಟೆಂಪಲ್ ಇದೆ. ಓ, ಅಲ್ಲಿ ಒಳಗಡೆ ಒಂದು ಜಾಗ ಇದೆ, ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನೋಡಿ, ಈ ತರ ನೋಡಿದ್ರೆ ಈ ಕಡೆ ಗೋಡೆ ಕಾಣಿಸುತ್ತೆ, ಬಟ್ ಅಲ್ಲಿ ನೋಡಿ ಅಲ್ಲೊಂದು ಸಣ್ಣದು ಚಿಕ್ಕದು ಬಾಗಿಲು ತರ ಇದೆ ನೋಡಿ. ಯಾಕೆ ಮಾಡಿದ್ದಾರೆ ಈ ತರದ್ದೆಲ್ಲ ಅವಾಗ? ಯೋಚನೆ ಮಾಡಿ. ಓಕೆ, ಇದೆಲ್ಲ ನ್ಯಾಚುರಲ್ ಆಗಿರುವಂಥದ್ದ? ಓಕೆ, ಓಕೆ ನೋಡ್ತಿದ್ದೀರಲ್ವಾ? ಸೊ ಒಳಗಡೆ ಕನಕಾಪುರಿ ಎಲ್ಲ ಇದೆ, ಸಾಕು. ಈ ಕಡೆ ನೋಡಿ ಈ ಥರ ಇದೆ, ಮೇಲ್ಗಡೆ ಈ ಥರ. ಬನ್ನಿ ಮತ್ತೆ ಮುಂದೆ ಹೊರಡುವ. ಓಕೆ ಓಕೆ, ಓ ಬನ್ನಿ ತೋರಿಸ್ತೀನಿ. ಓಕೆ, ಒಳಗಡೆ ಬಂದ್ರೆ ಈ ತರ ಇದೆ, ನೋಡ್ಬೋದು ನೀವು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಮಾಡಗಳಿದಾವೆ, ಈ ಕಡೆ ಒಂದು ಮಾಡ ಇದೆ. ಸೊ ಇಲ್ಲಿ ಮತ್ತೆ ಈ ಕಡೆ ಫೋಟೋಸ್ ಇದೆ ನೋಡಿ, ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಫೋಟೋ ಇದೆ. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ತಿಂತೀನಿ ಮೌನೇಶ್ವರ ಸ್ವಾಮಿ ಅವರು, ಶ್ರೀ ಜಗದ್ಗುರು ಮೌನೇಶ್ವರ ಕ್ಷೇತ್ರ ಕಂದಗಲ್. ಓಕೆ, ಓಂ 1,80,000 पाँचों फिर पैगंबर जगतगुरु मौनादिन जीता, फिर पैगंबर जगद्गुरु मौनादिन काशीपति गंगाधर हर हर महादेव. ಸ್ನೇಹಿತರೆ ಹೇಳಿದ್ನಲ್ವಾ, ಜಗದ್ಗುರು ಮೌನೇಶ್ವರರು ಓನ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಆ ಥರದ ಇಂಟೆನ್ಷನ್ಗಳಿಲ್ಲ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರುವಂತಹ ಹಲವಾರು ದೇವರುಗಳಲ್ಲಿ ತಿಂತಿನಿ ಮೌನೇಶ್ವರ ಸ್ವಾಮಿ ಅವರು ಕೂಡ ಒಬ್ಬರು. ಓಕೆ ಸ್ನೇಹಿತರೆ, ಇಲ್ಲೇ ನೋಡ್ತಿದ್ದೀರಾ, ಇದೊಂದು ಮಾಡೋ ಥರ ಕಾಣ್ತಾ ಇದೆ ಅಲ್ವಾ? ಇದು ಆಕ್ಚುಲಿ ಇಲ್ಲಿಂದ ನಮ್ಮೂರಲ್ಲಿ ವೀರಭದ್ರೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಅದಾದ್ಮೇಲೆ ಇನ್ನೊಂದು ಯಾವುದು ಪರಮಾನ ಗುಡ್ಡ ಅಲ್ಲ, ಸೊ ಪರಮಾನದ ಗುಡ್ಡ ಇದೆ, ಅಲ್ಲಿಗೆ ದಾರಿ ಇತ್ತು ಅಂತ
ಹೇಳ್ತಾರೆ. ಮತ್ತೆ ಆವಾಗಿನ ಹಿರಿಯರೆಲ್ಲ ಜಾತ್ರೆಗಳಿಗೆ ಮತ್ತೆ ಒಳ್ಳೊಳ್ಳೆ ಅಮಾವಾಸ್ಯೆಗಳಿಗೆ ಈ ತರ ಒಂದು ಸಂದರ್ಭ ಬಂದಾಗ ಇದೇ ದಾರಿಯನ್ನ ಬಳಸ್ಕೊಂಡು ಹೋಗ್ತಿದ್ರಂತ ಅನ್ನುವಂಥ ಮಾತು ಕೂಡ ಇದೆ. ನೋಡಿ ಈ ಜಾಗ ಯಾಕೆ ಮಾಡಿರಬಹುದು ಅಂತ ನೀವು ಜಸ್ಟ್ ಯೋಚನೆ ಮಾಡಿ. ನನ್ಗನ್ಸುತ್ತೆ ತುಂಬಾ ಪೀಸ್ಫುಲ್ ಆಗಿ ಗ್ರೌಂಡ್ಗೆ ಹತ್ರ ಆಗುತ್ತೆ, ತುಂಬಾ ತಂಪಾಗಿರುತ್ತೆ. ಮತ್ತೆ ಅದಾದ್ಮೇಲೆ ಧ್ಯಾನ, ಮೆಡಿಟೇಷನ್ಸು, ಅದಾದ್ಮೇಲೆ ಬೇರೆ ಬೇರೆ ಯಾವುದೇ ಒಳ್ಳೊಳ್ಳೆ ಕಾರ್ಯಗಳು ಮಾಡಕ್ಕೆ ತುಂಬಾ ತಂಪಾಗಿರುವಂತಹ ಜಾಗ ನೋಡಬಹುದು. ಇಲ್ಲಿಂದ ಅಲ್ಲಿಗಿದೆ, ತುಂಬಾ ತಂಪಿರುತ್ತೆ ಒಳಗಡೆ. ಈಗ ಪೂರ್ತಿ ಮೇಲೆ ಬಂದ್ರೆ ಐ ಥಿಂಕ್ ಇಲ್ಲೊಂದು ಫ್ಲೋರ್ ಇದೆ, ಅದಾದ್ಮೇಲೆ ಮತ್ತೆ ಅದ್ರಲ್ಲೂ ಅಲ್ಲೊಂದು ಫ್ಲೋರ್ ಇದೆ. ಆ ಫ್ಲೋರಿಂದ ಆ ಕಡೆ ಅಟ್ಯಾಚ್ ಆಗಿರೋದು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಗವಿ, ಅದಾದ್ಮೇಲೆ ಮಾನಪ್ಪನ ಮಠದ ಒಂದು ಚಿಕ್ಕ ಸಣ್ಣ ಇನ್ಫಾರ್ಮೇಶನ್ ಅಷ್ಟೇ. ಈಗ ನೆಕ್ಸ್ಟ್ ನಾನು ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಅದು ಕೂಡ ಕ್ರೇಜಿ ಆಗಿದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಓಕೆ, ಹೊರಗಡೆಯಿಂದ ವ್ಯೂ ನೋಡಿ ಈ ತರ ಇದೆ ಮಾನಪ್ಪನ ಮಠದ ಬಗ್ಗೆ. ಓಕೆ, ಹೊರಗಡೆಯಿಂದ ಈ ತರ ಇದೆ ನೋಡಿ. ಆ ಒಳಗಡೆ ಬೆಳಕು ಬಿದ್ದಿತ್ತಲ್ವಾ, ಸೊ ಅದು ಇಲ್ಲಿಂದ ಕೆಳಗಡೆ ಬಿದ್ದಂತಹ ಬೆಳಕು. ಓಕೆ, ಸುತ್ತಲೂ ಈ ತರ ಇದೆ ನೋಡಿ. ಇಲ್ಲಿಂದ ಕೆಳಗಡೆ ಕಾಣಿಸುತ್ತೆ ನೋಡಿ. ಇಲ್ಲಿ ಯಾಕೆ ಓಪನ್ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಓಕೆ, ಜಾಗ ಮಾತ್ರ ಕ್ರೇಜಿ ಆಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ತಂಪು, ಆಹಾ, ಇಂಥ ಬಿಸಿಲಲ್ಲಿ ಇಂತಲ್ಲಿ ಕೂತ್ಕೊಂಡು ಯಾರಾದ್ರೂ ಓದೋರಿದ್ರೆ ಆರಾಮ್ ಟಾಪರ್ಗಳಾಗ್ಬಿಡ್ತಾರೆ. ಆದ್ರೆ ಏನ್ ಮಾಡೋದು, ಊರುಗಳೆಲ್ಲ ಯುವಕರು ಚಟಗಳಿಗೆ ಬೇರೆ ಬೇರೆ ಅಡ್ಡದಾರಿಗಳನ್ನ ಹಿಡಿದು ಹಾಳಾಗ್ತಾ ಇದ್ದಾರೆ ಅಷ್ಟೇ. ಕರಿಯಪ್ಪಣ್ಣ ಮತ್ತೆ ಆದ್ಮೇಲೆ ಕರಿಯಪ್ಪಣ್ಣ ಸೇಮ್, ಇಬ್ಬರ ಹೆಸರು ಸೇಮೆ. ಇವರು ಅಶೋಕಣ್ಣ ಅಂತ ಹೇಳಿ ಬಂದಿದ್ರ ಜೊತೆಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ವಿಡಿಯೋ ನೋಡಿ ಆಯ್ತಾ, ಸಪೋರ್ಟ್ ಮಾಡಿ. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಅಭಿಪ್ರಾಯ ಹಂಚ್ಕೆಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಥ್ಯಾಂಕ್ ಯು ಅಣ್ಣ. ಆ ಮಾನಪ್ಪನ ಮಠದ ಸ್ಟ್ರೈಟ್ ಎದುರುಗಡೆ ಈ ತರ ಕಲ್ಲುಗಳನ್ನು ಹೊಂದಿಸಿರುವಂತಹ ಒಂದು ಹಳೆಯ ಬಾವಿ ಅನ್ಬಹುದು. ಎಲ್ಲ ಕಸಗಳನ್ನು ತುಂಬಿಕೊಂಡಿದೆ ಈಗ. ಓಕೆ, ಅಲ್ಲಿ ಮಾನಪ್ಪನ ಮಠ ಐತಲ್ಲ, ಆ ಮಾನಪ್ಪನ ಮಠದಾಗ ಒಂದು ಗವಿ ಗತ್ಲೆ ಐತಲ್ಲ, ಅದ್ ಯಾಕಡೆ ಎಲ್ಲಿಗೆ ಹೋಗುತ್ತಂತ? ಅದು ಇದಕ್ಕೆ ಹೋಗುತ್ರಿ, ಅಲ್ಲೊಂದು ಗುಡಿ ಐತಲ್ಲ, ಪರಮಾಮನ್ ಗುಡ್ಡಕ್ಕೆ ಹೋಗುತ್ರಿ. ಪರಮಾನಂದ ಗುಡ್ಡಕ್ಕ ಯಾರು ಹೇಳಿದ್ರಿ? ಒಳಗ ಐತ್ರಿ ಮೊದಲಿಂತ್ರಿ. ಮೊದ್ಲಿಂದ ಐತ, ನೀವು ನೋಡಿರಿ ಗವಿ? ಐತ್ ಅಂತಾರ್ರಿ ಹಿರಿಯರು. ಕಾಣ್ ಕಪ್ಪಡಿ ಅದ್ರಿ ಅದ್ರ ಒಳಗ. ಕನಕಪುರದ ಅನ್ರಿ? ಕಾಣ್ ಕಪ್ಪಡಿ ಅಂತ ಅಂದ ಇರ್ತಾವ ನೋಡ್ರಿ. ಹೌದೌದೌದು, ಒಳಗ ಗೋವಾರ ಆ ಗುಡಿಗೆ ಇಲ್ಲಿಗೆ ಟಚ್ ಐತ ಅಂತಾರ್ರಿ. ಹೌದ್ರಿ. ಇವತ್ತು ನಮ್ಮೂರಲ್ಲಿ ನನಗೆ ಗೊತ್ತಿಲ್ಲದಿರುವಂತಹ ಜಾಗಗಳನ್ನ ಮತ್ತು ನಿಮಗೂ ಕೂಡ ಗೊತ್ತಿರ್ಲಿಲ್ಲ ಅನ್ಕೋತೀನಿ, ಅಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮೂರಲ್ಲಿ ಇಷ್ಟು ದಿನ ನಾನು ವಿಡಿಯೋಗಳನ್ನೇ ಮಾಡಿರ್ಲಿಲ್ಲ ನಮ್ಮೂರಿನ ಬಗ್ಗೆ. ಇವತ್ತು ನಮ್ಮೂರಿನ ಚಿಕ್ಕದಂತ ಸಣ್ಣ ಪುಟ್ಟ ಇತಿಹಾಸವನ್ನು ತಿಳ್ಕೊಳಕ್ ಪ್ರಯತ್ನ ಮಾಡಿದೀವಿ. ನಮ್ಮೂರಿಗೆ ಕಂದಗಲ್ ಅಂತ ಹೆಂಗೆ ಹೆಸರು ಬಂತು ಅನ್ನೋದಕ್ಕೆ ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋದಾಗ, ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಕಂದಗಲ್ ಅಂತ ಹೆಸರೇನಿದೆ ಅದನ್ನ ಬಿಡಿಸಿ ಓದಿದಾಗ, ಪದಗಳನ್ನ ಬಿಡಿಸಿ ಓದಿದಾಗ ಕಂದ ಪ್ಲಸ್ ಕಲ್ಲು ಅನ್ನೋದು ಕಂದ ಪ್ಲಸ್ ಕಲ್ಲು. ಕಂದ ಅಂದ್ರೆ ಕಂದು, ಕಂದು ಪ್ಲಸ್ ಕಲ್ಲು, ಕಲ್ಲು ಇದ್ದದ್ದು ಗ ಆಗತ್ತಲ್ವಾ. ಸೊ ಕಂದು ಕಲ್ಲು, ಕಂದು ಕಲ್ಲು, ಕಂದಗಲ್ಲು, ಕಂದಗಲ್ ಆಗಿದೆ ಈಗ. ಸೊ ಹಂಗಂತ ನಾನು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಅದು ಹೌದು ಅಲ್ವೋ ಗೊತ್ತಿಲ್ಲ, ಕಂದಗಲ್ ಅಂತ ಅದಕ್ಕೆ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಕಡೆ ಕರಿಯ ಕಲ್ಲುಗಳು ಯಥೇಚ್ಛವಾಗಿ ಲಭ್ಯವಿದ್ದು ಅನ್ಸುತ್ತೆ. ಆವಾಗ ಕರಿಯ ಕಲ್ಲುಗಳು ಎಲ್ಲಿ ನೋಡಿದ್ರು ಕಾಣಿಸ್ತಿದ್ವು ಅನ್ಸುತ್ತೆ, ಅವೈಲಬಿಲಿಟಿ ಇತ್ತು ಅನ್ಸುತ್ತೆ, ಲಭ್ಯವಿತ್ತು ಅನ್ಸುತ್ತೆ. ಹಂಗಾಗಿ ಅಲ್ಲಿರುವಂತಹ ಪಾರ್ಶ್ವನಾಥ ದೇವಾಲಯ ಅದು ಕೂಡ ಕರಿ ಕಲ್ಲಿನಲ್ಲೇ ನಿರ್ಮಾಣವಾದಂತಹ ದೇವಾಲಯ. ಮತ್ತೆ ಇಲ್ಲೇ ಹತ್ತಿರದಲ್ಲೇ ಒಂದು ಗುಡ್ಡ ಇದೆ, ಅದು ಆಕ್ರಮಣ ಗುಡ್ಡ ಅಂತ ಹೇಳಿ, ಅಲ್ಲೂ ಕೂಡ ಕರಿಯ ಕಲ್ಲುಗಳು ಸಾಕಷ್ಟು ಇದಾವೆ. ಹಂಗಾಗಿ ಇಲ್ಲಿಯ ಪ್ರಾದೇಶಿಕವಾಗಿ ಲಭ್ಯವಿರುವಂತಹ ಕಲ್ಲುಗಳಿಂದಾಗಿ ಆ ಒಂದು ಶೀರ್ಷಿಕೆ ಬಂದಿರಬಹುದು, ಸ್ಥಳನಾಮವಾಗಿರ್ಬೋದು ಕಂದಗಲ್ ಅಂತ ಹೇಳಿ ಅನ್ನೋದು ನನ್ನ ಅನಿಸಿಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಿಮ್ಮೂರು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲೊಂದು ಹಳೆಯ ಬಸದಿ ಇದೆ. ಸೊ ಈ ಬಸದಿಯನ್ನ ಇದುವರೆಗೂ ಯಾರು ಎಕ್ಸ್ಪ್ಲೋರ್ ಮಾಡಿರ್ಲಿಕ್ಕಿಲ್ಲ, ಬೇರೆ ಯಾವ ವಿಡಿಯೋನು ಮಾಡಿಲ್ಲ, ಆದರೆ ನಾನೇ ಮಾಡ್ತಾ ಇರೋದು. ಬನ್ನಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳು ಬರ್ತವೆ. ಹಿಸ್ಟ್ರಿ ರಿಲೇಟೆಡ್ ಆಗಿರಬಹುದು, ಕೃಷಿ ರಿಲೇಟೆಡ್ ಆಗಿರಬಹುದು, ಜಾನಪದ ಸಂಸ್ಕೃತಿ, ಹಾಡು, ವಾಟ್ ಎವರ್ ಈ ಥರದ ಒಂದು ಗ್ರೌಂಡೆಡ್ ಆಗಿರುವಂಥ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ.
ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.